ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು 5 ವರ್ಷ ಪೂರ್ತಿ ಅವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಿದ್ರು. ಅದರಿಂದ ನಾನು ಇದು ಸಿದ್ದರಾಮಯ್ಯನವರು ಸುಪುತ್ರ ಆದ್ರೆ ಒಂದೇ ಕಾರಣಕ್ಕೋಸ್ಕರ ಅವರು ಸೂಪರ್ ಹೈಕಮಾಂಡ್ ಅಂತ ನಾವು ಭಾವಿಸ್ಬೇಕಾಗ್ತದೆ. ಇದುವರೆಗೆ 2-3 ಸಾರಿ ಕೊಟ್ಟಿದ್ದಾರೆ ಅವರು ಮುಖ್ಯಮಂತ್ರಿ ಅವರೇ ಕಂಟಿನ್ಯೂ ಆಗ್ತಾರೆ ಹಾಗೆ ಹೀಗೆ ಅಂತ ಹೇಳಿ. ಇದು ಪಕ್ಷ ದೃಷ್ಟಿಯಿಂದ ಹಿತದೃಷ್ಟಿಯಿಂದ ಒಳ್ಳೆಯ ಲಕ್ಷಣ ಅಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರಿಗೆ ಕರೆದು ಬುದ್ಧಿ ಹೇಳಬೇಕು. ಜೊತೆಗೆ ಇದು ರಾಜ್ಯದ ವಿಷಯ ಆದ್ರಿಂದ ನೀವು ಬಹಳ ವಿಷಯನ ಗಂಭೀರ ತಗೋಬೇಕು. ಇವತ್ತು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವ್ರನ್ನ ನಾವೆಲ್ಲ ಕೂಡ 30 ವರ್ಷದ ಚೆನ್ನಾಗಿ ಗೊತ್ತಿದೆ. ಸುಮಾರು ಎಲ್ಲಾ ವಿಷಯದಲ್ಲಿ ಕೂಡ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಆದ್ರೆ ಅವರ ಸುಪುತ್ರ ಯಾವುದೇ ಸಂದರ್ಭದಲ್ಲಿ ಕೂಡ ಒಂದು ಕಪ್ಪು ಚುಕ್ಕಿಯನ್ನು ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ಕೊಂಡಿದ್ದೀನಿ. ಇದನ್ನು ಕರೆದು ಬುದ್ಧಿ ಹೇಳದೆ ಹೋದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಗನಿಗೆ ಬುದ್ಧಿ ಹೇಳಿದೇನೆ ಶಿಸ್ತನ್ನ ಕಲಿಸ್ತೇ ಹೋದ್ರೆ ಈ ಕಾರ್ಯಕರ್ತರಿಗೆ ಮುಖಂಡರಿಗೆ ಶಿಸ್ತನ್ನ ಕಲಿಸಕ್ಕೆ ಮುಖ್ಯಮಂತ್ರಿ ಆಗ್ತದ ಅಂತ ಯೋಚನೆ ಮಾಡಬೇಕಾಗ್ತದೆ. ನಮ್ಮೆಲ್ಲರ ಹೆಚ್ಚಿನ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಸುಮಾರು 40 ವರ್ಷದಿಂದ ಅವಿರತವಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಕಳೆದ 2023 ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯ ಜೊತೆಗೂಡಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ, ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ. ಅದನ್ನ ಕೊಡೋದು ಬಿಡೋದು ಹೈಕಮಾಂಡ್ ಸೇರೋದು. ಆದ್ರೆ ಇವರು ಮಧ್ಯೆ ಮಾತಾಡಿ ಎಲ್ಲ ಒಂದ್ ಕಡೆ ಒಂದು ಗೊಂದಲ ಮಾಡ್ತದೆ, ಅಶಾಂತಿ ಸೃಷ್ಟಿ ಮಾಡ್ತದೆ ಈ ಮಾತು ಅಂತ ಭಾವಿಸ್ಕೊಂಡಿದ್ದೀನಿ. ಅದರಿಂದ ಅದನ್ನ ಬಾಯಿಗೆ ಬೀಗ ಹಾಕ್ಬೇಕು ಆಗಷ್ಟು ಬೇಗ ಅಂತೇಳಿ ಭಾವಿಸ್ಕೊಂಡಿದ್ದೀನಿ. ನಾನು ಆಗ್ಲೇ ಹೇಳ್ದಲ್ಲ, ಸಿಎಂ ಮಗ ಅಂತ ಒಂದೇ ಕಾರಣಕ್ಕೋಸ್ಕರ ಅಷ್ಟೊಂದು ಉಗ್ರವಾಗಿ ತಗೋಬಾರ್ದು. ಎರಡನೇದೇನು ಅಂದ್ರೆ ಒಂದು ಪಕ್ಷ ಶಿಸ್ತು ಅಂದ್ರೆ ಸಾಮಾನ್ಯ ಕಾರ್ಯಕರ್ತರ ಹಿಡಿದು ರಾಜ್ಯ ಮಟ್ಟದ ನಾಯಕರವರೆಗೂ ಒಂದೇನೆ. ಇವರು ಸಿಎಂ ಮಗ ಅಂತ ಬಿಟ್ರೆ MLC ಅಂತ ಬಿಟ್ರೆ ಇನ್ನೇನು ವಿಶೇಷವಾದ ಅಧಿಕಾರ ಅಥವಾ ಅಂತ ಆಲೋಚನೆಗಳು ಮಾಡುವಂತ ಶಕ್ತಿ ಅವ್ರಿಗಿಲ್ಲ ಅಂತ ಭಾವಿಸ್ಕೊಂಡಿದ್ದೀನಿ. ಆದಷ್ಟು ಬೇಗ ಈ ವಿಷಯವನ್ನ ಮುಂದುವರಿಸ್ತೇನೆ. ಈ ವಿಷಯ ಮತ್ತೆ ಮಾತಾಡ್ದೇನೆ ಹೈಕಮಾಂಡ್ ಸೂಕ್ತ ಕ್ರಮ ತಗೋಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ಇದು ಮುಂದೆ ಹೋದ್ರೆ ಪಕ್ಷದ ಮೇಲೆ ಬಹಳ ಪರಿಣಾಮ ಬೀಳ್ತದೆ. ಅದರಿಂದ ಇದನ್ನ ನಿಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ.